ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತದೆ. ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತದೆ. ನಮ್ಮ ಪಕ್ಷದ ಹೈಕಮಾಂಡ್ ಅದೇನು ಏನು ಇದಾಗಿಲ್ಲ, ನಿಶ್ಚಲ ಆಗಿಲ್ಲ, ಗಟ್ಟಿಯಾಗಿದ್ದಾರೆ. ಯಾರ್ಯಾರು ಯಾವಾಗ ಏನೇನು ಹೇಳಬೇಕು ಅದು ಮಾಡ್ತಾರೆ. ಸ್ವಲ್ಪ ಯಾವಾಗಲೂ ಹೈಕಮಾಂಡು ನಿರ್ಧಾರ ತಗೊಳ್ತಕ್ಕಂಥ ಮನೆಯ ಮುಖ್ಯಸ್ಥ ನಿರ್ಧಾರ ತಗೋವಾಗ ಮನೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಯಾರ ಮನೆ ಇಲ್ಲ, ಗಂಡಂಗೆ ಇರ್ತೀವಿ ಜಗಳ ಇಲ್ಲ, ಮಕ್ಳಿಗೂ ಇರ್ತೀವಿ ಜಗಳ ಇಲ್ಲ, ಇದ್ದೇ ಇರ್ತವೆ. ಅವೆಲ್ಲ ಹೋಗ್ತಕ್ಕಂಥದ್ದು ಮನೆ ಯಜಮಾನಂದು. ಒಬ್ಬೊಬ್ಬರು ಒಂದೊಂದು ಸಲ ಮಾತಾಡ್ತಾರೆ ಅಂತೇಳಿ ಬೇಜಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸರ್ಕಾರ ಇದು ನಮ್ಮ ಹೈಕಮಾಂಡ್ ಇದೆ, ನೋಡ್ಕೋತದೆ, ಅದು ತೀರ್ಮಾನ ತಗೋತದೆ. ತಕ್ಕ ಸಮಯದಲ್ಲಿ ತಕ್ಕ ಇದನ್ನು ತೀರ್ಮಾನಗಳನ್ನ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಹೇಳಿದ್ರೆ ಅವ್ರನ್ನ ಹೋಗಿ ಯಾಕಪ್ಪ ಹೇಳಿದ್ರಿ ಅಂತ ಕೇಳಿ. ಅವ್ರಿಬ್ಬರನ್ನ ಹೋಗಿ ಹೇಳಪ್ಪ, ನನಗೇನು ನಾನು ಆಗ್ಬೇಕು ಅಂತ ನನಗೆ ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನಗೆ ಹಕ್ಕಿದೆ ಇದೆ ಅಂತಲ್ಲ, ನನಗೆ ಹಕ್ಕಿದೆ. ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ, ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ಮ ಜನರ ಆಸೆ ಕಣಯ್ಯ, ಜನರ ಆಸೆ ಕಣಯ್ಯ. ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಸರ್ ಇವತ್ತು. ಪಕ್ಷದ ಕೆಲಸಕ್ಕೆ ಅವ್ರನ್ನ ಇದಕ್ಕೆ ಅಸ್ಸಾಂಗೆ ಇದನ್ನ ಹಾಕಿದ್ದಾರೆ, ಅವ್ರ ಉಸ್ತುವಾರಿ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತದ್ದಕ್ಕೆ ಇಲಾಖೆ ಮುಖ್ಯಸ್ಥರನ್ನು ನೋಡಕ್ ಹೋಗಿದ್ದಾರೆ. ಅದಕ್ಕೆ ಹೈಕಮಾಂಡ್ ಮುಂದೆ ಅಂತ ಹೇಳ್ತಾರೆ ಕಷ್ಟ. ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ? ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವ್ರು ಸಹ ಅವರ ದುಃಖಗಳನ್ನ ಅವ್ರ ಸಮಾಧಿನ ಹೇಳ್ಕೊಕ್ ಹೋಗಿದ್ದಾರೆ. ನೀವು ಅವ್ರನ್ನೇ ಕೇಳ್ಬೇಕು. ಹಂಗಾರೆ ಏನು ನಾವು ಈಗ ಜನಕ್ಕೆ ಅಷ್ಟಕ್ಕೆ ನಮ್ಗೇನು ತೊಂದರೆ ಇರೋದಿಲ್ವಾ? ರಾಜಕಾರಣಿಗಳು ಅಂದ್ರೆ ಏನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ? ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ. ನಮಗೂ BP ಇದೆ, ಶುಗರ್ ಬರ್ತದೆ, ಇದು ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮಗೂ ಸಂಸಾರವೇ, ನಾವು ಎಲ್ಲ ಅಲ್ವಾ? ಪ್ರಕೃತಿ ನಿಯಮ. ಏನೋ ಪಕ್ಷದ ವಿಚಾರಗಳ ಕಡೆ ಪಕ್ಷ ಈಗ ತ್ರಿಪುರ ಇದಕ್ಕೆ ಅಸ್ಸಾಂಗೆ ಹಾಕವ್ರೆ. ಅಸ್ಸಾಮಲ್ಲಿ ಏನೇನು ಕೆಲಸ ಮಾಡಿದ್ರಿ, ಏನೇನು ಆಗಬೇಕು, ಏನು ಅಲ್ಲಿ ಕಷ್ಟ ಏನು ಸುಖ ಏನು ಅಂತ ಹಂಚ್ಕೋಬೇಕಲ್ವಾ? ಅದು ಒಂದು ಪಕ್ಷದ ಕುಟುಂಬದ ಸಮಸ್ಯೆ ಅಲ್ವಾ? ಅದನ್ನು ಹೇಳ್ಕೊಬಾರ್ದು. ಹೆಂಗಾರೆ ಹಂಗೆ ಡೆಲ್ಲಿಗೆ ಹೋಗೋದೇ ಬೇಡವಾ? ದೆಹಲಿಗೆ ಹೋದಟ್ಟಿಗೆ ಎಲ್ಲ ಬದಲಾವಣೆ ಆಗೋಯ್ತದ? ಆಗೋದಿಲ್ಲ. ಅವ್ರನ್ನೇ ಹೋಗಿ ಕೇಳಿ, ಯಾರ್ಯಾರಿಗೆ ತೊಂದರೆ ಆಗಿದೆ ಅವ್ರನ್ನ ಕೇಳಿ. ಡಿ.ಕೆ. ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತದೆ. ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತದೆ. ನಮ್ಮ ಪಕ್ಷದ ಹೈಕಮಾಂಡ್ ಅದೇನು ಏನು ಇದಾಗಿಲ್ಲ, ನಿಶ್ಚಲ ಆಗಿಲ್ಲ, ಗಟ್ಟಿಯಾಗಿದ್ದಾರೆ. ಯಾರ್ಯಾರು ಯಾವಾಗ ಏನೇನು ಹೇಳಬೇಕು ಅದು ಮಾಡ್ತಾರೆ. ಸ್ವಲ್ಪ ಯಾವಾಗಲೂ ಹೈಕಮಾಂಡು ನಿರ್ಧಾರ ತಗೊಳ್ತಕ್ಕಂಥ ಮನೆಯ ಮುಖ್ಯಸ್ಥ ನಿರ್ಧಾರ ತಗೋವಾಗ ಮನೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಯಾರ ಮನೆ ಇಲ್ಲ, ಗಂಡಂಗೆ ಇರ್ತೀವಿ ಜಗಳ ಇಲ್ಲ, ಮಕ್ಳಿಗೂ ಇರ್ತೀವಿ ಜಗಳ ಇಲ್ಲ, ಇದ್ದೇ ಇರ್ತವೆ. ಅವೆಲ್ಲ ಹೋಗ್ತಕ್ಕಂಥದ್ದು ಮನೆ ಯಜಮಾನಂದು. ಒಬ್ಬೊಬ್ಬರು ಒಂದೊಂದು ಸಲ ಮಾತಾಡ್ತಾರೆ ಅಂತೇಳಿ ಬೇಜಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸರ್ಕಾರ ಇದು ನಮ್ಮ ಹೈಕಮಾಂಡ್ ಇದೆ, ನೋಡ್ಕೋತದೆ, ಅದು ತೀರ್ಮಾನ ತಗೋತದೆ. ತಕ್ಕ ಸಮಯದಲ್ಲಿ ತಕ್ಕ ಇದನ್ನ ತೀರ್ಮಾನಗಳನ್ನ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಹೇಳಿದ್ರೆ ಅವ್ರನ್ನ ಹೋಗಿ ಯಾಕಪ್ಪ ಹೇಳಿದ್ರಿ ಅಂತ ಕೇಳಿ. ಅವ್ರಿಬ್ಬರನ್ನ ಹೋಗಿ ಹೇಳಪ್ಪ, ನನಗೇನು ನಾನು ಆಗ್ಬೇಕು ಅಂತ ನನಗೆ ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನಗೆ ಹಕ್ಕಿದೆ ಇದೆ ಅಂತಲ್ಲ, ನನಗೆ ಹಕ್ಕಿದೆ. ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ, ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ಮ ಜನರ ಆಸೆ ಕಣಯ್ಯ, ಜನರ ಆಸೆ ಕಣಯ್ಯ. ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಸರ್ ಇವತ್ತು. ಪಕ್ಷದ ಕೆಲಸಕ್ಕೆ ಅವ್ರನ್ನ ಇದಕ್ಕೆ ಅಸ್ಸಾಂಗೆ ಇದನ್ನ ಹಾಕಿದ್ದಾರೆ,
ಅವ್ರ ಉಸ್ತುವಾರಿ ಹಾಕಿದರೆ ಜೊತೆಗೆ ಅಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥದ್ದಕ್ಕೆ ಇಲಾಖೆ ಮುಖ್ಯಸ್ಥರನ್ನು ನೋಡಕ್ಕೆ ಹೋಗಿದ್ದಾರೆ. ಅದಕ್ಕೆ ದುಮ್ಮಾನ ಹೇಳ್ಕೊಳ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವ್ರು ಸಹ ಅವರ ದುಃಖಗಳನ್ನ ಅವ್ರ ಸಮಾಧಿನ ಹೇಳ್ಕೊಕ್ ಹೋಗಿದ್ದಾರೆ. ಸಿಎಂ ಆಗ್ಲಿಲ್ಲ ಅನ್ನೋದೇ ದುಃಖನಾ ಡಿ ಕೆ ಶಿವಕುಮಾರ್? ನೀವು ಅವ್ರನ್ನೇ ಕೇಳ್ಬೇಕು. ಅಲ್ಲ ನಿಮ್ಗೆ ಹಂಗಾರೆ ಏನು ನಾವು ಈಗ ಜನಕ್ಕೆ ಅಷ್ಟಕ್ಕೆ ನಮ್ಗೇನು ತೊಂದರೆ ಇರೋದಿಲ್ವಾ? ರಾಜಕಾರಣಿಗಳು ಅಂದ್ರೆ ಏನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ, ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ, ನಮಗೂ ಬಿ ಪಿ ಇದೆ, ಶುಗರ್ ಬರ್ತದೆ, ಇದು ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮಗೂ ಸಂಸಾರವೇ, ನಾವು ಎಲ್ಲ ಅಲ್ವಾ, ಪ್ರಕೃತಿ ನಿಯಮ. ಅದೇ ಸರ್, ಆ ದುಃಖನ ಸಿಎಂ ಆಗ್ಲಿಲ್ಲ ಅನ್ನೋ ದುಃಖ. ಏನೋ ಪಕ್ಷದ ವಿಚಾರಗಳ ಕಡೆ ಪಕ್ಷ ಈಗ ತ್ರಿಪುರ ಇದಕ್ಕೆ ಅಸ್ಸಾಂಗೆ ಹಾಕವ್ರೆ, ಅಸ್ಸಾಮಲ್ಲಿ ಏನೇನು ಕೆಲಸ ಮಾಡಿದ್ರಿ, ಏನೇನು ಆಗಬೇಕು, ಏನು ಅಲ್ಲಿ ಕಷ್ಟ ಏನು ಸುಖ ಏನು ಅಂತ ಹಂಚ್ಕೋಬೇಕಲ್ವಾ? ಅದು ಒಂದು ಪಕ್ಷದ ಕುಟುಂಬದ ಸಮಸ್ಯೆ ಅಲ್ವಾ? ಅದನ್ನು ಹೇಳ್ಕೊಬಾರ್ದು. ಹೆಂಗಾರೆ ಹಂಗೆ ಡೆಲ್ಲಿಗೆ ಹೋಗೋದೇ ಬೇಡವಾ? ದೆಹಲಿಗೆ ಹೋದಟ್ಟಿಗೆ ಎಲ್ಲ ಬದಲಾವಣೆ ಆಗೋಯ್ತದ? ಆಗೋದಿಲ್ಲ. ಸರ್, ಯತೀಂದ್ರ ಅವರು ಎಲ್ಲಾ ಕ್ಷೇತ್ರದಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅವ್ರನ್ನೇ ಹೋಗಿ ಕೇಳಿ, ಯಾರ್ಯಾರಿಗೆ ತೊಂದರೆ ಆಗಿದೆ ಅವ್ರನ್ನ ಕೇಳಿ. ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಪಕ್ಷದ ಹೈಕಮಾಂಡ್ ತೀರ್ಮಾನ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತದೆ. ನಮ್ಮ ಪಕ್ಷದ ಹೈಕಮಾಂಡು ಅದೇನು ಏನು ಇದಾಗಿಲ್ಲ, ನಿಶ್ಚಲ ಆಗಿಲ್ಲ, ಗಟ್ಟಿಯಾಗಿದ್ದಾರೆ. ಯಾರ್ಯಾರು ಯಾವಾಗ ಏನೇನು ಹೇಳಬೇಕು ಅದು ಮಾಡ್ತಾರೆ. ಸ್ವಲ್ಪ ಯಾವಾಗಲೂ ಹೈಕಮಾಂಡು ನಿರ್ಧಾರ ತಗೊಳ್ತಕ್ಕಂಥ ಮನೆಯ ಮುಖ್ಯಸ್ಥ ನಿರ್ಧಾರ ತಗೋವಾಗ ಮನೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಯಾರ ಮನೆ ಇಲ್ಲ, ಗಂಡಂಗೆ ಇರ್ತೀವಿ ಜಗಳ ಇಲ್ಲ, ಮಕ್ಳಿಗೂ ಇರ್ತೀವಿ ಜಗಳ ಇಲ್ಲ, ಇದ್ದೇ ಇರ್ತವೆ. ಅವೆಲ್ಲ ಸಗೃದಿಸ್ಕೊಳ್ತಕ್ಕಂಥದ್ದು ಮನೆ ಯಜಮಾನಂದು. ಒಬ್ಬೊಬ್ಬರು ಒಂದೊಂದು ಸಲ ಮಾತಾಡ್ತಾರೆ ಅಂತೇಳಿ ಬೇಜಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸರ್ಕಾರ ಇದು ನಮ್ಮ ಹೈಕಮಾಂಡ್ ಇದೆ, ನೋಡ್ಕೋತದೆ, ಅದು ತೀರ್ಮಾನ ತಗೋತದೆ. ತಕ್ಕ ಸಮಯದಲ್ಲಿ ತಕ್ಕ ಇದನ್ನ ತೀರ್ಮಾನಗಳನ್ನ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಹೇಳಿದ್ರೆ ಅವ್ರನ್ನ ಹೋಗಿ ಯಾಕಪ್ಪ ಹೇಳಿದ್ರಿ ಅಂತ ಕೇಳಿ. ಅವ್ರಿಬ್ರನ್ನ ಹೋಗಿ ಹೇಳಪ್ಪ, ನನ್ಗೇನು ನಾನು ಆಗ್ಬೇಕು ಅಂತ ನನ್ಗ ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನಗೆ ಹಕ್ಕಿದೆ ಇದೆ ಅಂತಲ್ಲ, ನನ್ಗೆ ಹಕ್ಕಿದೆ. ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ಮ ಜನರ ಆಸೆ ಕಣಯ್ಯ, ಜನರ ಆಸೆ ಕಣಯ್ಯ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಸರ್ ಇವತ್ತು. ಪಕ್ಷದ ಕೆಲಸಕ್ಕೆ ಅವ್ರನ್ನ ಇದಕ್ಕೆ ಅಸ್ಸಾಂಗೆ ಇದನ್ನ ಹಾಕಿದ್ದಾರೆ, ಅವ್ರ ಉಸ್ತುವಾರಿ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥದ್ದಕ್ಕೆ ಇಲಾಖೆ ಮುಖ್ಯಸ್ಥರನ್ನು ನೋಡಕ್ಕೆ ಹೋಗಿದ್ದಾರೆ. ಅದಕ್ಕೆ ದುಮ್ಮಾನ ಹೇಳ್ಕೊಳ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವ್ರು ಸಹ ಅವರ ದುಃಖಗಳನ್ನ ಅವ್ರ ಸಮಾಧಿನ ಹೇಳ್ಕೊಕ್ ಹೋಗಿದ್ದಾರೆ. ಸಿಎಂ ಆಗ್ಲಿಲ್ಲ ಅನ್ನೋದೇ ದುಃಖನಾ ಡಿ ಕೆ ಶಿವಕುಮಾರ್? ನೀವು ಅವ್ರನ್ನೇ ಕೇಳ್ಬೇಕು. ಅಲ್ಲ ನಿಮ್ಗೆ ಹಂಗಾರೆ ಏನು ನಾವು ಈಗ ಜನಕ್ಕೆ ಅಷ್ಟಕ್ಕೆ ನಮ್ಗೇನು ತೊಂದರೆ ಇರೋದಿಲ್ವಾ? ರಾಜಕಾರಣಿಗಳು ಅಂದ್ರೆ ಏನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ, ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ, ನಮಗೂ ಬಿ ಪಿ ಇದೆ, ಶುಗರ್ ಬರ್ತದೆ, ಇದು ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮಗೂ ಸಂಸಾರವೇ, ನಾವು ಎಲ್ಲ ಅಲ್ವಾ, ಪ್ರಕೃತಿ ನಿಯಮ. ಅದೇ ಸರ್, ಆ ದುಃಖನ ಸಿಎಂ ಆಗ್ಲಿಲ್ಲ ಅನ್ನೋ ದುಃಖ. ಏನೋ ಪಕ್ಷದ ವಿಚಾರಗಳ ಕಡೆ ಪಕ್ಷ ಈಗ ತ್ರಿಪುರ ಇದಕ್ಕೆ ಅಸ್ಸಾಂಗೆ ಹಾಕವ್ರೆ, ಅಸ್ಸಾಮಲ್ಲಿ ಏನೇನು ಕೆಲಸ ಮಾಡಿದ್ರಿ, ಏನೇನು ಆಗಬೇಕು, ಏನು ಅಲ್ಲಿ ಕಷ್ಟ ಏನು ಸುಖ ಏನು ಅಂತ ಹಂಚ್ಕೋಬೇಕಲ್ವಾ? ಅದು ಒಂದು ಪಕ್ಷದ ಕುಟುಂಬದ ಸಮಸ್ಯೆ ಅಲ್ವಾ? ಅದನ್ನು ಹೇಳ್ಕೊಬಾರ್ದು. ಹೆಂಗಾರೆ ಹಂಗೆ ಡೆಲ್ಲಿಗೆ ಹೋಗೋದೇ ಬೇಡವಾ? ದೆಹಲಿಗೆ ಹೋದಟ್ಟಿಗೆ ಎಲ್ಲ ಬದಲಾವಣೆ ಆಗೋಯ್ತದ? ಆಗೋದಿಲ್ಲ. ಸರ್, ಯತೀಂದ್ರ ಅವರು ಎಲ್ಲಾ ಕ್ಷೇತ್ರದಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅವ್ರನ್ನೇ ಹೋಗಿ ಕೇಳಿ, ಯಾರ್ಯಾರಿಗೆ ತೊಂದರೆ ಆಗಿದೆ ಅವ್ರನ್ನ ಕೇಳಿ.